ರೈಡಿಂಗಲ್ಲಿ ದರ್ಶನ್ ದಾಳಿಯಲ್ಲಿ ದೀಪು ನೇಳು ಕಾಯ್ದ ಆಟಗಾರ ಕಬಡ್ಡಿಗೆ 2 ಮಾಡಿಸಿದಂತಹ ನೇರದ ಅಡೆತಡೆ ಹೊಂದಿರುವಂತಹ ಆಟಗಾರ ಈಗಾಗಲೇ ಸಿದ್ದಾಪುರ ತಾಲೂಕಿನಲ್ಲಿ ಸಾಕಷ್ಟು ಹೆಸರುವಾಸಿಯಾದಂತಹ ಒಂದು ತಂಡ ಮಾಲೆನಹಳ್ಳಿ ತಂಡದ ಪ್ರಮುಖ ಸ್ಟಾರ್ ರೈಡರ್ ಆಗಿ ಕೂಡ ಗುರುತಿಸಿಕೊಂಡಿರುವಂತಹ ಆಟಗಾರ ಬೋನಸ್ ಅಂಕಕ್ಕಾಗಿ ಮನವಿಯಾಗಿತ್ತು, ಆದ್ರೆ ಯಾವುದೇ ಅಂಕವಿಲ್ಲ. ರೈಡಿಂಗ್ ನಲ್ಲಿ ಲೋಹಿತ್ ನೇಳ ಕಾಯ್ದ ಆಟಗಾರ ಈಗಾಗಲೇ ಈ ಒಂದು ಪಂದ್ಯದ ವಿಡಿಯೋ ಕವರೇಜ್ ಕೂಡ ಮೌನ ಕ್ರಿಯೇಷನ್ ವತಿಯಿಂದ ಸಾಗ್ತಾ ಇದೆ. ನಾಳೆಯ ದಿನದಲ್ಲಿ ನೀವು ಯೂಟ್ಯೂಬ್ ನಲ್ಲಿ ಮೌನ ಕ್ರಿಯೇಷನ್ ಮಲ್ಟಿಪಲ್ ರೈಟ್ ಪಾಯಿಂಟ್ ಮಲ್ಟಿಪಲ್ ರೈಟ್ ಪಾಯಿಂಟ್ ಒಂದು ಬೇಡವಾದಂತ ಹಿಡಿತವಾಗಿತ್ತು. ದೀಪ ಹಾಗೂ ಕಾರ್ನರ್ ಭಾಗದಲ್ಲಿರುವಂತಹ ಆಟಗಾರರಿಂದ ಬಂದಂತಹ ಒಂದು ಮಿಸ್ಟ್ಯಾಕಲ್. ರೈಡಿಂಗ್ ಅಲ್ಲಿ ಸಣ್ಣ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಆಟಗಾರ ಒಂದು ಭಾಗದಲ್ಲಿ ಸಾಕಷ್ಟು ಪಂದ್ಯಾಟಗಳಲ್ಲಿ ಕೂಡ ಭಾಗವಹಿಸ್ತಾ ಇರುವಂತಹ ಆಟಗಾರ. ರೈಡಿಂಗ್ ಅಲ್ಲಿ ಪವನ್ ನೋಡಿ, ಈ ಒಂದು ಪಂದ್ಯಾಟದಲ್ಲಿ ತಾವೆಲ್ಲರೂ ಕೂಡ ನಾಳೆಯ ಅವಧಿಯಲ್ಲಿ ಯೂಟ್ಯೂಬ್ ನಲ್ಲಿ ಕಾಣ್ತೀರಿ. ವಿಡಿಯೋವನ್ನಷ್ಟೇ ನೋಡೋದಲ್ಲ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಅನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಸಿ. ಕಾರಣ ಮತ್ತೊಂದು ಮಲ್ಟಿಪಲ್ ರೈಟ್ ಪಾಯಿಂಟ್ ಬೇಡವಾದಂತ ಹಿಡಿತ ತೇಜು ಹಾಗೂ ಕಾರ್ನರ್ ಭಾಗದಲ್ಲಿರುವಂತಹ ಆಟಗಾರರಿಂದ ರೈಡಿಂಗ್ ಅಲ್ಲಿ ತೈಯು ಗಿರೀಶ್ ಮಾಚಿ ಸಿದ್ದಾಪುರ ತಾಲೂಕು ಕಂಡಂತ ಪ್ರಸಿದ್ಧ ಡಿಫೆಂಡರ್ ಆಗಿ ಗುರುತಿಸಿಕೊಳ್ತಾ ಇರುವಂತಹ ಆಟಗಾರ ಗಿರೀಶ್ ಮಾಚಿ. ಸೂಪರ್ ಕಲಾಂ 3 ಆಟಗಾರ ನಡುವೆ ಲೈನ್ ಅಂಪೈರ್, 2 ಸೈಡ್ ಲೈನ್ ಅಂಪೈರ್ ಇದೆ. ಈ ಕಡೆ ಬನ್ನಿ ನಾಗರಾಜ್ ಈ ಕಡೆ ಬನ್ನಿ, ಈ ಕಡೆ ಕಾರ್ನರ್ ಅಲ್ಲಿ ಬನ್ನಿ. ಅಲ್ಲಿ ಔಟ್ ಆದಂತ ಆಟಗಾರನ ಕೂರಿಸಿ, ಎಕ್ಸ್ಟ್ರಾ ಪ್ಲೇಯರ್ ನ ಈ ಕಡೆ ಕೆಳಗಡೆ ಕೂರಿಸಿ. ಎಕ್ಸ್ಟ್ರಾ ಪ್ಲೇಯರ್ ಈ ಕಡೆ ಕೆಳಗಡೆ ಕೂತ್ಕೊಳ್ಳಿ, ಆಟಗಾರರಿಗೆ ಚೇರ್ ನ ಬಿಡಿ. ಅಲ್ಲಿ ಕೂಡ ಲೈನ್ ಅಂಪೈರ್ ಎಕ್ಸ್ಟ್ರಾ ಪ್ಲೇಯರ್ ನ ಈ ಕಡೆ ಕೂರಿಸಿ. ಸೀನು ಈ ಕಡೆ ಕೂರಿಸಿ, ಈ ಕಡೆ ಕೂರಿಸಿ. ಫಸ್ಟ್ ಟೈಮ್ ಔಟ್ 5-1. ರೈಡಿಂಗ್ ನಲ್ಲಿ ಮತ್ತೊಬ್ಬ ಗಿರೀಶ್. ಅದ್ಭುತವಾದಂತಹ ಡಿಫೆನ್ಸ್ ನ ಮಧ್ಯದಲ್ಲಿ ಅದು ಬೇಡವಾದಂತಹ ಹಿಡಿತ ಕಾರ್ನರ್ ಭಾಗದಲ್ಲಿರುವಂತಹ ದರ್ಶನ್ ಅವರಿಂದ. ರೈಡಿಂಗ್ ಅಲ್ಲಿ ಮತ್ತೊಮ್ಮೆ ಪವನ್. ಮುಂದಿನ ಪಂದ್ಯಕ್ಕಾಗಿ ಪೇಡ್ಕಡಿ ವರ್ಸಸ್ ಕಬ್ಗಾರ್ 2 ತಂಡದ ಆಟಗಾರ ನಿಮಗಿದು ಪ್ರಥಮ ಕರೆ. ರೈಡಿಂಗ್ ಅಲ್ಲಿ ಮತ್ತೊಮ್ಮೆ ಗಿರೀಶ್ 6-2 4 ಅಂಕದ ಮುನ್ನಡೆಯಲ್ಲಿ ಪಂದ್ಯ. ಮೂರು ಆಟಗಾರ ನಡುವೆ 4 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ.
ಪ್ರಮುಖ ಡಿಫೆಂಡರ್ ಹಾಗೂ ರೈಡರ್ ಅಂಕಣದಿಂದ ಹೊರಗಡೆ ಇರುವಂತದ್ದು ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಅದರೊಂದಿಗೆ ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ಸಂದರ್ಭದಲ್ಲಿ ಹಾಫ್ ಟೈಮ್ ಸ್ಕೋರ್ ಅಲ್ಲಿ ಔಟ್ ಆದಂತ ಆಟಗಾರನ ಕೂರಿಸಿ ಲೈನ್ ಅಪರ್ಸ್ ಔಟ್ ಆದಂತ ಆಟಗಾರನ ಚಂದ್ರು ಅಲ್ಲಿ ಔಟ್ ಆದಂತ ಆಟಗಾರನ ಕೂರಿಸಿ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ನ ಆ ಕಡೆ ಕೂರಿಸಿ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಗಿರೀಶ್ 4 ಅಂಕದ ಮುನ್ನಡೆಯೊಂದಿಗೆ ದ್ವಿತೀಯಾರ್ಧ ಪ್ರಾರಂಭವಾಗ್ತಾ ಇದೆ. ಒಂದು ಬಲಿಷ್ಠವಾದಂತಹ ಡಿಫೆನ್ಸ್ ನ ಮಧ್ಯದಲ್ಲಿ ಒಂದು ಬೋನಸ್ ಅಂಕ 3-6 3 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಸುಬಟಕಲಾಲ್ 3 ಆಟಗಾರ ನಡುವೆ ಮತ್ತೊಮ್ಮೆ ಲೋಹಿತ್ ನೇಳಕಾಯ್ದ ಆಟಗಾರ ಮುಂದಿನ ಪಂದ್ಯಕ್ಕಾಗಿ ಬೇಡ್ಕಣಿ ವರ್ಸಸ್ ಕಪ್ಕಾರ್. ಮುಂದಿನ ಪಂದ್ಯವು ಕೂಡ 2 ಬಲಿಷ್ಠವಾದಂತಹ ತಂಡಗಳ ನಡುವೆ ಒಂದು ಪಂದ್ಯ. ಕಪ್ಕಾರ್ ವರ್ಸಸ್ ಬೇಡ್ಕಣಿ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಗಿರೀಶ್ ಕಾರ್ನರ್ ಭಾಗದಲ್ಲಿ ಬಂದಂತ ಒಂದು ಮಿಸ್ ಟ್ಯಾಕಲ್ ನಿಂದಾಗಿ ತಂಡದ ಪ್ರಮುಖ ಡಿಫೆಂಡರ್ ಅಂಕಣದಿಂದ ಹೊರಗಡೆ ಇರುವಂತದ್ದು. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಪವನ್ ಜೂನಿಯರ್ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನ ಪ್ರತಿನಿಧಿಸಿದ ಆಟಗಾರ. ಒಂದು ಬೇಡವಾದಂತಹ ಹಿಡಿತವಾಗಿತ್ತು ಗಣೇಶ್ ಅವರಿಂದ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಗಿರೀಶ್ ಹಿಂದಿನ ದಾಳಿಯಲ್ಲಿ ಒಂದು ಮಲ್ಟಿಪಲ್ ರೈಟ್ ಪಾಯಿಂಟ್ ಅನ್ನ ತನ್ನದಾಗಿಸಿಕೊಂಡಂತ ಆಟಗಾರ. ಈ ಬಾರಿ ಮತ್ತೊಮ್ಮೆ ಶ್ರೀ ಮಾರಿಕಾಂಬ ಕೋಲ್ಸಿಸಿ ತಂಡದ ಮೇಲೆ ಒಂದು ಬೋನಸ್ ಅಂಕ. ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಸಾಗ್ತಾ ಇದೆ. 7-6 ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಪವನ್ 4 ಆಟಗಾರ ನಡುವೆ (7-6) 1 ಅಂಕದ ಮುನ್ನಡೆಯಲ್ಲಿ ಶ್ರೀ ಮಾರಿಕಾಂಬ ಕೋಲ್ಸಿರ್ಸಿ 7-6. ಮುಂದಿನ ಪಂದ್ಯಕ್ಕಾಗಿ ಬೇಡ್ಕಣಿ ವರ್ಸಸ್ ಕಬ್ಗಾರ್. Second off, first time out, Sri Marikamba Kolsirsi. 2 ತಂಡದ ಆಟಗಾರ ಗಮನಕ್ಕೆ ಕೊನೆಯ 2 ನಿಮಿಷದ ಆಟ ಬಾಕಿ. 1 ಅಂಕದ ಮುನ್ನಡೆಯಲ್ಲಿ ಪಂದ್ಯ 7-6 ಸಾಗ್ತಾ ಇದೆ. ರೈಡಿಂಗ್ ಅಲ್ಲಿ ಮತ್ತೊಮ್ಮೆ ಗಿರೀಶ್ ಏಕಾಂಗಿಯಾಗಿ ಈಗಾಗಲೇ ತಂಡದ ಪ್ರಮುಖ ತಂಡದ ಪ್ರಮುಖ ಅಂಕಣದಿಂದ ಹೊರಗಡೆ ಇದ್ರು. Supadagalan official timeout. Down coach. Riding the lead kill. 1 ನಿಮಿಷದ ಆಟ ಬಾಕಿ. All right, it's a do or die.
8-6. ಒಂದು ವೇಳೆ ಆಟಗಾರನ ಬಂಧನವಾದರೆ ಪಂದ್ಯ ಸಮಬಲದಲ್ಲಿ ಮುಂದುವರಿಯುವುದು. ಲೈನಪ್ ಒಂಬತ್ತು 6. Second half for 7. Second half, second timeout. Timeout is there. 9-7 ಸೂಪರ್ ಟ್ಯಾಕಲ್ 2 ಅಂಕದ ಮುನ್ನಡೆಯಲ್ಲಿ. ಒಂದು ವೇಳೆ ಟ್ಯಾಕಲ್ ಆದರೆ ಪಂದ್ಯದ ಗತಿಯೇ ಬದಲಾಗುತ್ತೆ. ಕೋಚ್ ದಯವಿಟ್ಟು ಅಲ್ಲಿ ಲೈನಪ್ ಔಟ್ ಆದವ್ರನ್ನ ಕೂರಿಸಿ. ಇದರೊಂದಿಗೆ ಪಂದ್ಯ ಮುಕ್ತಾಯಗೊಳ್ಳದೆ. ರೆಡಿ ಟೀಮ್. ಬೋನಸ್ ವೈಟ್ 1-0. Bonus plus 1 point. Wait, sir. 2-1. Wait, Pawan. Wait, 2-2. 2-2. Wait, Girish, wait. 3-2. Third ride. ಮೂರನೇ ದಾಳಿ. ಮೂರನೇ ದಾಳಿ. ಅಲ್ಲಿ 3 ಆಗಿದೆ, ಇದು ಥರ್ಡ್. Wait. 4-3.
ಕೊನೆಯ ದಾಳಿ 6-5 6 ಮಾನಿನಹಳ್ಳಿ ಕೋಲ್ಕತ್ತಿ 5 ಕೊನೆಯ ದಾಳಿ ಒಂದು